ಕೊಡೈಕೆನಾಲ್ಗೆ ಹೋಗೋ ರೋಡಲ್ಲಿ ಇಲ್ಲಿ ಮಂಜುಲಾರು ಡ್ಯಾಮ್ ಅಂತ ಒಂದು ಸಖತ್ತಾಗಿ ವ್ಯೂ ಇದೆ. ನೀವು ಬಂದಾಗ ಒಂದ್ಸತಿ ವಿಸಿಟ್ ಮಾಡಿದಾಗ ಇಲ್ಲಿ ನೋಡಿ ತೋರಿಸ್ತೀನಿ. ಈಗ ಫುಲ್ಲು ಪೀಸಾಗಿದೆ. ನೀವು ಜೀವನದಲ್ಲಿ ಒಂದ್ಸತಿ ಆದರೂ ಕೊಡೈಕೆನಾಲ್ಗೆ ಹೋಗಲೇಬೇಕು, ಯಾಕಂದರೆ ಇಷ್ಟೊಂದು ವ್ಯೂ ಪಾಯಿಂಟ್ ಎಂಜಾಯ್ ಮಾಡೋಕ್ಕಾಗಲ್ಲ ಎಲ್ಲೂ. ಒಂದ್ಸತಿ ಬಂದ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ಹೋಗಿ. ಕೊಡೈಕೆನಾಲಲ್ಲಿ ಗ್ರೀನ್ ವ್ಯಾಲಿ ಅಂತ ಇದೆ, ಅದು ಓಲ್ಡ್ ನೇಮ್ ಬಂದು ಸೂಸೈಡ್ ಪಾಯಿಂಟ್ ಅಂತ. ಅದ್ರ ಹತ್ರ ಇವಾಗ ಹೋಗ್ತಾ ಇದ್ದೀವಿ, ನಿಮಗೂ ತೋರಿಸ್ತೀನಿ ಬನ್ನಿ. ಆದಷ್ಟು ಇಲ್ಲಿ ವಿಸಿಟ್ ಮಾಡೋಕ್ಕೆ ಟ್ರೈ ಮಾಡಿ. ಫುಲ್ಲು ಚಳಿ ಇರುತ್ತೆ, ಕ್ಲೀನಾಗಿ ಸಕ್ಕತ್ತಾಗಿ ಬನ್ನಿ. ಎಲ್ಲ ಫುಲ್ಲು ಇಲ್ಲೆಲ್ಲ ನೋಡಿ, ಎಲ್ಲ ಶಾಪಿಂಗ್ ಎಲ್ಲ ಮಾಡ್ಬೋದು. ಫಾರೆಸ್ಟು ಸೂಸೈಡ್ ಪಾಯಿಂಟು ಈಗ ಬಂದಿದ್ದೀವಿ. ಫುಲ್ಲು ಭಯಂಕರ ವ್ಯೂ ಇದೆ. ಯಾರು ಇಲ್ಲಿಂದ ಜಂಪ್ ಮಾಡಿಬಿಡ್ತಾರೆ ಅಂದ್ಬಿಟ್ಟು ನೋಡಿ, ಸೆಕ್ಯೂರಿಟಿ ನೋಡ್ರಿ ಹೆಂಗೆ ಮಾಡ್ಕೋತಾರೆ. ವ್ಯೂ ಪಾಯಿಂಟ್ ನೋಡಿ ಗುರು, ಚಿಂಟು ಫೋನ್ ಸರ್. ಆದಷ್ಟು ಇಲ್ಲಿ ಮಂಕೀಸ್ ಇರುತ್ತೆ. ಫೋನು ಕ್ಯಾಮ್ರಾ ಏನಾರು ತಂದಿದ್ರೆ ಫುಲ್ಲು ಹುಷಾರಾಗಿ ಇಟ್ಕೊಬೇಕು ನೀವು. ಎಲ್ಲ ಕಿತ್ಕೊಂಡ್ರೆ ಮಾತ್ರ ಎಲ್ಲ ಬ್ಲಾಸ್ಟ್ ಅಷ್ಟೇ. ಗೈಸ್, ಕೊಡೈಕೆನಾಲಲ್ಲಿ ನೆಕ್ಸ್ಟ್ ಲೊಕೇಶನ್ನು ನಮ್ಮದು ಪಿಲ್ಲರ್ ರಾಕ್ ಅಂತ. ಅದೇ ಇಲ್ಲೇ ಕಾಣಿಸ್ತಾ ಇದ್ದೀವಿ, ನೋಡ್ತಾ ಇದ್ದೀರಲ್ಲ, ಇದೆ. ಇವಾಗ ಹತ್ರ ಹೋಗಿ ತೋರಿಸ್ತೀನಿ ಬನ್ನಿ. ರಾಕ್ ಹಿಲ್ಸ್ ಬಂದಿರೋದು. ವ್ಯೂ ಮಾತ್ರ ಅಲ್ಟಿ ಅಂದ್ಕೊಳ್ಳಿ ಮಾತ್ರ. ಇಲ್ಲಿ ಬಂದರೆ ನೀವು ಫುಲ್ಲು ಪೀಸಾಗಿರುತ್ತೆ. ಏನಂದರೆ ನೋಡಿ, ಇಲ್ಲಿ ನೀವೇ ನೋಡ್ಬೋದು ಏನಿದೆ ಅಂದರೆ, ಇಲ್ಲೇ ಕೆಳಗಡೆನೇ ಫಾಲ್ಸ್ ಹೋಗ್ತಾ ಇದೆ ಫುಲ್ಲು. ಇನ್ನೂ ವೀಡಿಯೋಸ್ ಬೇಕಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡ್ಕೊಳ್ಳಿ. ಬಾ ನಡಿ. ಫೈನಲಿ ನಾವು ಎಲ್ಲಿಗೆ ಬರ್ಬೇಕು ಅಂದ್ಕೊಂಡಿದ್ವು ಅಲ್ಲಿ ಬಂದಿದ್ದೀವಿ. ಗುಣ ಕೇವು. ಅದು ರಿಯಲ್ ನೇಮ್ ಅಂದರೆ ಡೆವಿಲ್ಸ್ ಕಿಚನ್ ಅಂತಲೇ ಹೇಳ್ತಾರೆ. ಯಾಕಂದರೆ ಅಲ್ಲಿ ಹೋದವರು ಅಂದರೆ ಲಿಮಿಟ್ ಹಾಕಿರ್ತಾರೆ ಗೊತ್ತಾ, ಈ ಥರ ಹಾಕಿರೋದು ದಾಟಿ ಹೋದವರು ಇನ್ನೂ ಬಂದೇ ಇಲ್ಲ. ಅದ್ರದ್ದೆಲ್ಲ ನಿಮಗೆ ಆಮೇಲೆ ಹೇಳ್ತೀವಿ. ಫಸ್ಟು ಇದೆ ನೋಡಿ ಗುಣ ಕೇವ್ ಅಂತ. ಇದ್ರೊಳಗಡೆ ಹೋಗ್ತಾ ಇದ್ದೀವಿ. ಎಲ್ಲ ನೆಕ್ಸ್ಟು ನಾನೆಲ್ಲ ತೋರಿಸ್ತೀನಿ ನಿಮಗೆ, ಬನ್ನಿ. ಗುಣ ಕೇವಲ್ಲಿ ಇದು ಮಾತ್ರ ಫೈನಲ್ ವ್ಯೂ, ಮಸ್ತ್ ವ್ಯೂ ಇದೆ. ಇಲ್ಲಿ ಯಾವನಾರು ಕಾಲು ಜಾರದಂದರೆ ಸಿಗೋದೇ ಇಲ್ಲ. ಇವಾಗ ಒಂದು ಸತಿ ತೋರಿಸ್ತೀನಿ ಬನ್ನಿ. ಇದೇ ಲಾಸ್ಟ್ ಗುರು. ನೆಕ್ಸ್ಟ್ ಬಂದು ನಾನು ಮಂಜು ಮೇಲೆ ಬಾಯ್ಸು ಮೂವಿದು ಸೀನ್ ಎಲ್ಲೆಲ್ಲಿ ನಡೆದಿದೆ ಅಂತ ತೋರಿಸ್ತೀನಿ ಅಷ್ಟೇ, ಬನ್ನಿ. ಮಂಜು ಮೇಲೆ ಮೂವಿ ಬಾಯ್ಸಲ್ಲಿ ಅವರು ಜಂಪ್ ಆಗ್ತಾರೆ ಗೊತ್ತಾ, ಜಂಪ್ ಆಗಿಬಿಟ್ಟು ಇದ್ರ ಒಳಗಡೆ ಹೋಗ್ತಾರೆ ಗೊತ್ತಾ, ಕೇವ್ ಒಳಗಡೆ ಹೋಗ್ತಾರಲ್ಲ, ಆ ಪ್ಲೇಸ್ ಇದೆ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಆ ಗ್ರಿಲ್ಲೆಲ್ಲ ಇರಲ್ಲ ಮೂವಿಲಿ, ಎಲ್ಲ ಓಪನ್ ಆಗಿರುತ್ತೆ. ಓಪನ್ ಆಗಿದ್ದಾಗ ಹೋಗ್ತಾರೆ. ಮತ್ತು ಒಬ್ಬ ಹುಡುಗನ ಅವನಿಗೆ ಫುಲ್ಲು ಜ್ವರ ಬಂದ್ಬಿಟ್ಟಿರುತ್ತಲ್ಲ, ಅವನ್ನ ಕುಂಡ್ರಿಸೋದು ಇದೇ ಜಾಗ ನೋಡಿ, ಅಲ್ಲಿ ಮೇಲ್ಗಡೆ ಆ ಜಾಗದಲ್ಲಿ ಕುಂಡ್ರಿಸ್ಬಿಟ್ಟು ಇದೇ ರೂಟಲ್ಲಿ ನಡ್ಕೊಂಡು ಹೋಗ್ತಾನೆ ಅವನು. ಸಾರಿ ಓಡ್ಕೊಂಡು ಹೋಗ್ತಾನೆ ಗಾರ್ಡ್ನಾಗ ಕರ್ಕೊಬರೋಕ್ಕೆ. ಇವಾಗ ನೀವು ನನ್ನ ಹಿಂದೆಗಡೆ ಏನು ನೋಡ್ತಾ ಇದ್ದೀರಾ, ಅದು ಜಸ್ಟ್ 5 ಫೀಟ್ 6 ಫೀಟ್ ಇರೋದಲ್ಲ. ಇರಿ ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟಿದೆ ಅಂತ. ಮಿನಿಮಮ್ ಅಂದರೂ 1000 ಇರುತ್ತೆ ಇಲ್ಲಿ ಫುಲ್ಲು ಲಾಸ್ಟು. ಅಲ್ಲಿ ನೋಡಿ ಫೈನ್ ಫಾರೆಸ್ಟ್ ಹತ್ರ ಬಂದಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಫೈನ್ ಫಾರೆಸ್ಟ್ ಕರ್ಕೊಂಡು ತೋರಿಸ್ತೀನಿ ನಾನು. ಎಲ್ಲ ಫುಲ್ಲು ಫೋಟೋ ಸೆಷನ್ ಇದೆ, ಹಾರ್ಸ್ ರೈಡಿಂಗ್ ಇದೆ, ಎಲ್ಲದು ಫುಲ್ಲು ಪೀಸಾಗಿದೆ. ಫೈನ್ ಫಾರೆಸ್ಟು ಫುಲ್ಲು ಬರೀ ಮರ ಇದೆ, ಮರ ಅಷ್ಟೇ ಇಲ್ಲಿ, ಇನ್ನೇನಿಲ್ಲ. ಮರ, ಫೋಟೋಸ್ ಅಷ್ಟೇ, ಇಲ್ಲಿ ಇನ್ನೇನಿಲ್ಲ. ಬಂದರೆ ಒಂದು ಫೋಟೋ ತಗೊಂಡು ಕ್ಲೈಮೇಟ್ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ. அதையும் தாண்டி புனிதமான
தாலாட்டும் சாமியே நான் தானே தெரியுமா? சிவகாமியே சிவனில் நீயும் பாதியே அதுவும் உனக்கு புரியுமா? சுபலாலி லாலியே லாலி லாலியே அபிராமி லாலியே லாலி லாலியே அபிராமியே தாலாட்டும் சாமியே நான் தான். படி. கண்மணி அன்போடு காதலன் நான் எழுதும் கடிதமே. பொன்மணி உன் வீட்டில் சௌக்கியமா? நான் இங்கு சௌக்கியமே. உன்னை எண்ணி பார்க்கையில் கவிதை கொட்டுது, அதை எழுத நினைக்கையில் வார்த்தை முட்டுது. ஓஹோ, கண்மணி அன்போடு காதலன் நான் எழுதும் கடிதமே. எனக்கு உண்டான காயம் அது தன்னால ஆறிடும். அது என்னமோ தெரியல, என்ன மாயமோ தெரியல, எனக்கு ஒண்ணுமே ஆவறதில்லை. இதையும் எழுதிக்க. நடுவில் நடுவில் மானே தேனே பொன்மானே இதெல்லாம் போட்டுக்கணும். இது பாரு, எனக்கு என்ன காயம்னாலும் உடம்பு தாங்கிடும். உன் உடம்பு தாங்குமா? இது காதல். என் காதல் என்னன்னு சொல்லாம எங்க எங்க அழுகையா வருது. ஆனா நான் அழுது என் சோகம் ஒன்ன தாக்கிடுமோ அப்படின்னு நினைக்கும் போது வர்ற அழுக கூட நின்றுடுது. மனிதர் உணர்ந்து கொள்ள இது மனித காதல் அல்ல, காதல் அல்ல, காதல் அல்ல. அதையும் தாண்டி புனிதமானது, புனிதமான